ಎಲ್ಲರಿಗೂ ನಮಸ್ಕಾರ. ಜನವರಿ 5 ಮತ್ತು 6ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಭಾರತ ಸರ್ಕಾರ ಆರಂಭಿಸಿದ ರಸಗೊಬ್ಬರ ಸಬ್ಸಿಡಿಗೆ ಡಿಜಿಟಲ್ ಇ-ಬಿಲ್ ವ್ಯವಸ್ಥೆಯನ್ನು ಯಾರು ಉದ್ಘಾಟಿಸಿದರು? ಆಯ್ಕೆಗಳು: ಎ. ನರೇಂದ್ರ ಮೋದಿ, ಬಿ. ಪಿಯೂಷ್ ಗೋಯಲ್, ಸಿ. ನಿರ್ಮಲಾ ಸೀತಾರಾಮನ್, ಡಿ. ಜೆ.ಪಿ. ನಡ್ಡಾ. ಉತ್ತರ ಡಿ. ಜೆ.ಪಿ. ನಡ್ಡಾ. ಪ್ರಶ್ನೆ 2. 2025ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಸಾವುಗಳನ್ನು ವರದಿ ಮಾಡಿದ ರಾಜ್ಯ ಯಾವುದು? ಆಯ್ಕೆಗಳು: ಎ. ಕರ್ನಾಟಕ, ಬಿ. ಮಹಾರಾಷ್ಟ್ರ, ಸಿ. ಮಧ್ಯಪ್ರದೇಶ್, ಡಿ. ಅಸ್ಸಾಂ. ಉತ್ತರ ಸಿ. ಮಧ್ಯಪ್ರದೇಶ. ಪ್ರಶ್ನೆ 3. ಭಗವಾನ್ ಬುದ್ಧರ ಪಿಪ್ರವಹ ಪವಿತ್ರ ಅವಶೇಷಗಳನ್ನು ಪ್ರದರ್ಶಿಸುವ ಯಾವ ಪ್ರದರ್ಶನವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದರು? ಆಯ್ಕೆಗಳು: ಎ. ದಿ ಲೈಟ್ ಆ್ಯಂಡ್ ದಿ ಲೋಟಸ್, ಬಿ. ಬುದ್ಧಪಥ, ಸಿ. ಶಾಂತಿಯ ಕಮಲ, ಡಿ. ಪವಿತ್ರ ಅವಶೇಷಗಳು. ಉತ್ತರ ಎ. ದಿ ಲೈಟ್ ಆ್ಯಂಡ್ ದ ಲೋಟಸ್. ಪ್ರಶ್ನೆ 4. ಇನ್ ಸಿಟು ಸ್ಲಮ್ ಪುನರ್ವಿಕಾಸದ ಮೂಲಕ ಭಾರತದ ಮೊದಲ ಸ್ಲಮ್ ಮುಕ್ತ ನಗರವಾಗಲು ಹತ್ತಿರವಾಗಿರುವ ನಗರ ಯಾವುದು? ಆಯ್ಕೆಗಳು: ಎ. ಮುಂಬೈ, ಬಿ. ಅಹಮದಾಬಾದ್, ಸಿ. ಸೂರತ್, ಡಿ. ಇಂದೋರ್. ಉತ್ತರ ಸಿ. ಸೂರತ್. ಪ್ರಶ್ನೆ 5. ಸೂರತ್ ನಗರದಲ್ಲಿ ಇನ್ ಸಿಟು ಸ್ಲಮ್ ಪುನರ್ವಿಕಾಸವನ್ನು ಯಾವ ಕೇಂದ್ರ ವಸತಿ ಯೋಜನೆಯಡಿಯಲ್ಲಿ ಜಾರಿಗೊಳಿಸಲಾಗುತ್ತದೆ? ಆಯ್ಕೆಗಳು: ಎ. ಸ್ಮಾರ್ಟ್ ಸಿಟೀಸ್ ಮಿಷನ್, ಬಿ. ಅಮೃತ್, ಸಿ. PM ಸ್ವನಿಧಿ, ಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಉತ್ತರ ಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಪ್ರಶ್ನೆ 6. ಎಲ್ಲ ಹೊಸ ರಸ್ತೆ ಸೂಚನಾ ಫಲಕಗಳಲ್ಲಿ QR ಕೋಡ್ ಕಡ್ಡಾಯಗೊಳಿಸುವುದನ್ನು ದೆಹಲಿ PWD ಯಾವ ದಿನಾಂಕದಿಂದ ಜಾರಿಗೆಗೊಳಿಸಿದೆ? ಆಯ್ಕೆಗಳು: ಎ. ಡಿಸೆಂಬರ್ 1, 2025, ಬಿ. ಜನವರಿ 1, 2026, ಸಿ. ಏಪ್ರಿಲ್ 1, 2026, ಡಿ. ಅಕ್ಟೋಬರ್ 2, 2026. ಉತ್ತರ ಬಿ. ಜನವರಿ 1, 2026. ಪ್ರಶ್ನೆ 7. QR ಕೋಡ್ ಹೊಂದಿರುವ ದೆಹಲಿ ರಸ್ತೆಯ ಸೂಚನಾ ಫಲಕಗಳ ಸಮಸ್ಯೆಗಳನ್ನು ನಾಗರಿಕರು ವರದಿ ಮಾಡಲು ಯಾವ ಮೊಬೈಲ್ ಆ್ಯಪ್ ಬಳಸಬಹುದು? ಆಯ್ಕೆಗಳು: ಎ. ದೆಹಲಿ ಕನೆಕ್ಟ್ ಆ್ಯಪ್, ಬಿ. PWD ಸ್ಮಾರ್ಟ್ ಆ್ಯಪ್, ಸಿ. ಸ್ವಚ್ಛ ದೆಹಲಿ ಆ್ಯಪ್, ಡಿ. PWD ಸೇವಾ ಆ್ಯಪ್. ಉತ್ತರ ಡಿ. PWD ಸೇವಾ ಆ್ಯಪ್. ಪ್ರಶ್ನೆ 8. ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡು ಯುರೋಜೋನ್ನ 21ನೇ ಸದಸ್ಯ ರಾಷ್ಟ್ರವಾಗಿರುವ ದೇಶ ಯಾವುದು? ಆಯ್ಕೆಗಳು: ಎ. ರೊಮೇನಿಯಾ, ಬಿ. ಕ್ರೊಯೇಷಿಯಾ, ಸಿ. ಬಲ್ಗೇರಿಯಾ, ಡಿ. ಹಂಗೇರಿ. ಉತ್ತರ ಸಿ. ಬಲ್ಗೇರಿಯಾ. ಪ್ರಶ್ನೆ 9. ಬಲ್ಗೇರಿಯಾದಲ್ಲಿ ಯುರೋ ಮೂಲಕ ಯಾವ ರಾಷ್ಟ್ರೀಯ ಕರೆನ್ಸಿಯನ್ನು ಬದಲಾಯಿಸಲಾಗಿದೆ? ಆಯ್ಕೆಗಳು: ಎ. ಲೆವ್, ಬಿ. ಝ್ಲೋಟಿ, ಸಿ. ಕುನಾ, ಡಿ. ಫೋರಿಂಟ್. ಉತ್ತರ ಎ. ಲೆವ್. ಪ್ರಶ್ನೆ 10. ಕೇಂದ್ರ ಬ್ಯಾಂಕ್ ಪರವಾನಗಿ ವ್ಯವಸ್ಥೆಯೊಂದಿಗೆ ಜನವರಿ 2026ರಿಂದ ಕ್ರಿಪ್ಟೋ ಕರೆನ್ಸಿ ಮೈನಿಂಗ್ ಮತ್ತು ವ್ಯಾಪಾರವನ್ನು ಕಾನೂನೀಕರಿಸಿದ ದೇಶ ಯಾವುದು? ಆಯ್ಕೆಗಳು: ಎ. ಉಜ್ಬೇಕಿಸ್ತಾನ್, ಬಿ. ತುರ್ಕ್ಮೆನಿಸ್ತಾನ್, ಸಿ. ಅಜರ್ಬೈಜಾನ್, ಡಿ. ಕಜಕಿಸ್ತಾನ್. ಉತ್ತರ ಬಿ. ತುರ್ಕ್ಮೆನಿಸ್ತಾನ್. ಪ್ರಶ್ನೆ 11. ತುರ್ಕ್ಮೆನಿಸ್ತಾನ್ನಲ್ಲಿ ಕ್ರಿಪ್ಟೋ ಕರೆನ್ಸಿಗಳ ಕಾನೂನಿನ ಸ್ಥಾನಮಾನ ಏನು? ಆಯ್ಕೆಗಳು: ಎ. ಸಂಪೂರ್ಣ ಕಾನೂನು ಕರೆನ್ಸಿ, ಬಿ. ವ್ಯಾಪಾರಕ್ಕೆ ಮಾತ್ರ, ಸಿ. ಕಾನೂನು ಬಾಹಿರ, ಡಿ. ಕಾನೂನು ಕರೆನ್ಸಿಯಲ್ಲ ಆದರೆ ನಿಯಂತ್ರಿತ ಆಸ್ತಿ. ಉತ್ತರ ಡಿ. ಕಾನೂನು ಕರೆನ್ಸಿಯಲ್ಲ ಆದರೆ ನಿಯಂತ್ರಿತ ಆಸ್ತಿ. ಪ್ರಶ್ನೆ 12. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳ ಬಳಕೆಯನ್ನು ಪೋಷಕರ ಅನುಮತಿ ಮತ್ತು ವಯಸ್ಸಿನ ಪರಿಶೀಲನೆಯೊಂದಿಗೆ ನಿಯಂತ್ರಿಸಲು ಯೋಜಿಸಿರುವ ದೇಶ ಯಾವುದು? ಆಯ್ಕೆಗಳು: ಎ. ಫ್ರಾನ್ಸ್, ಬಿ. ಜರ್ಮನಿ, ಸಿ. ಇಟಲಿ, ಡಿ. ಸ್ಪೇನ್. ಉತ್ತರ ಎ. ಫ್ರಾನ್ಸ್. ಪ್ರಶ್ನೆ 13. ಫ್ರಾನ್ಸ್ನ ಸಾಮಾಜಿಕ ಮಾಧ್ಯಮ ನಿಯಂತ್ರಣಗಳ ಮುಖ್ಯ ಉದ್ದೇಶ ಯಾವುದು? ಆಯ್ಕೆಗಳು: ಎ. ಆನ್ಲೈನ್ ಖರೀದಿ ವಂಚನೆ, ಬಿ. ಡೇಟಾ ಸ್ಥಳೀಕರಣ, ಸಿ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಸೈಬರ್ ಬುಲ್ಲಿಂಗ್, ಡಿ. ರಾಜಕೀಯ ತಪ್ಪು ಮಾಹಿತಿ. ಉತ್ತರ ಸಿ. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಸೈಬರ್ ಬುಲ್ಲಿಂಗ್. ಪ್ರಶ್ನೆ 14. ವಿಶ್ವಕಪ್ ಅರ್ಹತಾ ಪಂದ್ಯಗಳ ಮುನ್ನ ಭಾರತೀಯ ಮಹಿಳಾ ಹಾಕಿ ತಂಡದ ಮುಖ್ಯ ತರಬೇತುದಾರರಾಗಿ ಮರಳಿರುವವರು ಯಾರು? ಆಯ್ಕೆಗಳು: ಎ. ಗ್ರಾಹಂ ರೀಡ್, ಬಿ. ಶೋಡ್ ಮರೆನ್, ಸಿ. ಹರೇಂದ್ರ ಸಿಂಗ್, ಡಿ. ರೋಲ್ಯಾಂಡ್ ಓಲ್ಟ್ಮ್ಯಾನ್ಸ್. ಉತ್ತರ ಬಿ. ಶೋಡ್ ಮರೆನ್. ಪ್ರಶ್ನೆ 15. ಭಾರತೀಯ ಕ್ರೀಡಾ ಕ್ಷೇತ್ರದಲ್ಲಿ ನೈತಿಕ ಆಡಳಿತ ಮತ್ತು ಆಟಗಾರರ ಕಲ್ಯಾಣವನ್ನು ಖಚಿತಪಡಿಸಲು ಯಾವ ಹೊಸ ಕಾನೂನು ತರಲಾಗಿದೆ? ಆಯ್ಕೆಗಳು: ಎ. ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ 2025, ಬಿ. ಆಟಗಾರರ ರಕ್ಷಣಾ ಕಾಯ್ದೆ, ಸಿ. ರಾಷ್ಟ್ರೀಯ ಒಲಿಂಪಿಕ್ ಸುಧಾರಣಾ ಕಾಯ್ದೆ, ಡಿ. ಕ್ರೀಡಾ ಪ್ರಾಧಿಕಾರ ತಿದ್ದುಪಡಿ ಕಾಯ್ದೆ. ಉತ್ತರ ಎ.
ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ 2025. ಪ್ರಶ್ನೆ 16. 14 kg ತೂಕದ MOI-1 ಮಿನಿ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ಗಳು ಯಾವುವು? ಆಯ್ಕೆಗಳು: ಎ. ಸ್ಕೈರೂಟ್ ಏರೋಸ್ಪೇಸ್ ಮತ್ತು ಅಗ್ನಿಕುಲ, ಬಿ. ಧ್ರುವ ಸ್ಪೇಸ್ ಮತ್ತು ಪಿಕ್ಸೆಲ್, ಸಿ. ಟೆಕಮಿ 2 ಸ್ಪೇಸ್ ಮತ್ತು ಎವ್ನ್ ಸ್ಪೇಸ್ ಲ್ಯಾಬ್ಸ್, ಡಿ. ಬೆಲಾಟ್ರಿಕ್ಸ್ ಮತ್ತು ಅನಂತ ಟೆಕ್ನಾಲಜೀಸ್. ಉತ್ತರ ಸಿ. ಟೆಕಮಿ 2 ಸ್ಪೇಸ್ ಮತ್ತು ಎವ್ನ್ ಸ್ಪೇಸ್ ಲ್ಯಾಬ್ಸ್. ಪ್ರಶ್ನೆ 17. ಭಾರತೀಯ ಸ್ಟಾರ್ಟ್ಅಪ್ಗಳು ಅಭಿವೃದ್ಧಿಪಡಿಸಿದ MOI-1 ಮಿನಿ ಉಪಗ್ರಹದ ಅಂದಾಜು ತೂಕ ಎಷ್ಟು? ಆಯ್ಕೆಗಳು: ಎ. 10 kg, ಬಿ. 14 kg, ಸಿ. 25 kg, ಡಿ. 30 kg. ಉತ್ತರ ಬಿ. 14 kg. ಪ್ರಶ್ನೆ 18. ಇವ್ಯಾಂಜೆಲಿಕಲ್ ಸೋಷಿಯಲ್ ಆಕ್ಷನ್ ಫೋರಂ ESAF ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆಯ್ಕೆಗಳು: ಎ. ರಾಕೇಶ್ ಶರ್ಮಾ, ಬಿ. ಸಂಜಯ್ ದುಬೆ, ಸಿ. ರಾಜನೀಶ್ ಕುಮಾರ್, ಡಿ. ಕಾರ್ತಿಕೇಯನ್ ಮನಿಕಂ. ಉತ್ತರ ಡಿ. ಕಾರ್ತಿಕೇಯನ್ ಮನಿಕಂ. ಪ್ರಶ್ನೆ 19. RBI ದತ್ತಾಂಶದ ಪ್ರಕಾರ ನವೆಂಬರ್ 2025ರಲ್ಲಿ ಕೈಗಾರಿಕಾ ಸಾಲದ ಬೆಳವಣಿಗೆ ದರ ಎಷ್ಟು? ಆಯ್ಕೆಗಳು: ಎ. 7.2%, ಬಿ. 8.4%, ಸಿ. 9.6%, ಡಿ. 11.3%. ಉತ್ತರ ಸಿ. 9.6%. ಪ್ರಶ್ನೆ 20. ಜನವರಿ 2026ರಲ್ಲಿ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಾಸ್ ಮಡುರೋ ಅವರನ್ನು ಬಂಧಿಸಿದ್ದೇವೆ ಎಂದು ಹೇಳಿದ ದೇಶ ಯಾವುದು? ಆಯ್ಕೆಗಳು: ಎ. ಅಮೆರಿಕ, ಬಿ. ಇಂಗ್ಲೆಂಡ್, ಸಿ. ರಷ್ಯಾ, ಡಿ. ಚೈನಾ. ಉತ್ತರ ಎ. ಅಮೆರಿಕ. ಧನ್ಯವಾದಗಳು.